ಹೇಳ್ರಿ ಸಾವುಕಾರ್ತಿ. ಕುಂದ್ರು. ಇಲ್ಲಿ ಹೇಳ್ರಿ. ಬಾ ಇಲ್ಲಿ ಕುಂದ್ರು ಬಾ. ಇಲ್ಲಿ ಬಾ ಅಂತ ಕರೀಲಿಲ್ಲ. ಬಾ ಇಲ್ಲಿ ಕೂತ್ಕೋ ಬಾ. ಶಿವು, ನೀವೆಲ್ಲ ಸಣ್ಣೋರಿದ್ದಾಗ ನಿಮ್ಮವ್ವ ಇದಾಗ ಹಿಡಿದು ಕೆಳಗೆ ನಿಮ್ಮನ್ನೆಲ್ಲರನ್ನೂ ಮಲಗಿಸಿ ಕೆಲಸಕ್ಕೆ ಹೋಗ್ತಿದ್ಲು. ನೀವು ಭಾಳ ಅಳ್ತಿದ್ರಿ. ಆದ್ರೆ ಎಂಥ ಕಟ್ಟಗೆ ಮನಸ್ಸು ನಂದು. ನೀವು ಅಳೋದು ನೋಡ್ಕೋತ ಹಂಗೆ ನಿಂದಿರ್ತಿದ್ದೆ. ಒಂದು ದಿವಸನೂ ಹಾಲು ಕೊಡಬೇಕು ಅಂತ ಅನಿಸ್ಲಿಲ್ಲ. ಅಂಥದ್ರೊಳಗೆ ಇವತ್ತು ನೀನು ನನಗೆ ರಕ್ತನ ಕೊಟ್ಬಿಟ್ಟಲ್ಲೋ. ನೀನು ನೆರಳು ಬಿದ್ರೆ ಮೈಲ್ಗೆ ಹಾಕಿತ್ತಿ ಅಂತಿದ್ನಿ. ಹುಚ್ಚಿ, ಮೈ ತುಂಬ ನಿನ್ನ ರಕ್ತನ ಹರಾಕತ್ತೈತಲ್ಲೋ ಈಗ. ಜನ್ಮದಾಗ ನಮ್ಮಪ್ಪ ಆಗಿದ್ದೇವಪ್ಪ. ಸಾವುಕಾರ್ತಿ, ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ. ನಿನಗೆ ಊಟ ಮಾಡಬೇಡ ಅಂದಿದ್ನೆಲ್ಲ ನಾನು. ಪಾರ್ವತಿ, ಹೋಗು ಊಟ ತಗೊಂಬೋಗು. ಸಾವುಕಾರ್ತಿ ಬ್ಯಾಡ್ರಿ. ಯಾಕ ಸೌಕಾರ್ತಿ ಮಾತು ಕೇಳಂಗಿಲ್ಲನು? ಶಿವ್, ಬಾ ನಾನ ಊಟ ಮಾಡಿಸ್ತೀನಿ ಬಾ. ನಿನ್ನ ಊಟ ಕಳ್ಸ್ಕೊಂಡಿದ್ನಲ್ಲ, ತಗೋ. ಬ್ಯಾಡ್ರಿ ಸಾವುಕಾರ್ತಿ. ಯಾಕ ನಾ ಸೌಕಾರ್ತಿ ಇದ್ದೀನಿ, ನನ್ನ ಮಾತು ಕೇಳಂಗಿಲ್ಲನು ಮಗನ? ತಗೋ. ರಕ್ತ ಕೊಟ್ಟು ಜೀವ ಉಳಿಸಿದ್ದಕ್ಕೆ ಋಣ ತೀರಿಸ್ಕೊಳಕತ್ತೀನಿ ಅನ್ಕೊಳ್ಬೇಡ. ನಿನ್ನ ಋಣ ಈ ಮನಿ ಮೇಲೆ ಐತೋ. ಈ ಮನಿ ಸಲುವಾಗಿ ನೀ ಭಾಳ ದುಡ್ದಿಯಪ್ಪ. ಈ ಒಂದೊಂದು ಅನ್ನದಗಳು ನೀ ನೀರು ಹಾಕಿ ಬೆಳೆಸಿದ್ದಪ್ಪ. ನೀನು ಬೆಳೆಸಿದ ಅಕ್ಕಿಯೊಳಗೆ ನಿನ್ನ ನೆರಳು ಕಾಣಲಿಲ್ಲ, ಬಾಗಲ್ದಾಗ ನಿನ್ನ ನೆರಳು ನೋಡಿದ್ವಲ್ಲಪ್ಪ. ಇನ್ಮೇಲೆ ಮಧ್ಯಾಹ್ನ ಆದ ತಕ್ಷಣ ಎಲ್ಲರೂ ಸೌಕಾರ್ತಿ ಮನೆಗೆ ಊಟಕ್ಕೆ ಬರೋದು, ಎಲ್ಲರೂ ಕೂಡೆ ತಿನ್ನೋದು. ಏಯ್, ನೀವು ಎಲ್ಲರೂ ಜೊತೆ ಕುತ್ಕೊಂಡ ಊಟ ಮಾಡಬೇಕು. ನೀ ಬರ್ತೀ ಇಲ್ಲ? ಬರ್ಬೇಕು ಮತ್ತ ಮಗನ. ಮಣ್ಣನ್ನ ತಿನ್ನೋ ಈ ಮರದ ನೆರಳಿಗೆ ಮೈಲಿಗೆ ಇಲ್ಲ, ಕೆಸರಲ್ಲಿ ಬೆಳೆಯೋ ಕಮಲಕ್ಕೆ ಮೈಲಿಗೆ ಇಲ್ಲ, ಮನೆಯನ್ನ ಕಾಯೋ ಬೆಕ್ಕು ನಾಯಿಗಳಿಗೆ ಮೈಲಿಗೆ ಇಲ್ಲ, ಈ ಮನುಷ್ಯನಿಗೆ ಮಾತ್ರ ಮೈಲಿಗೆ. ಈ ಕಾಳು ಬಿತ್ತುವಾಗ ಆಳು ಯಾರು ಅಂತ ಈ ಭೂಮಿ ತಾಯಿ ನೋಡಲ್ಲ, ಸೇವೆ ಮಾಡಿಸ್ಕೊಳ್ಳುವಾಗ ಸೇವಕ ಯಾರು ಅಂತ ನಾವು ನೋಡೋದಿಲ್ಲ. ಆದರೆ ಕೂಡಿ ಕುಂತು ಊಟ ಮಾಡುವಾಗ ಮಾತ್ರ ಮೇಲು ಕೀಳು ನೆನಪಾಗುತ್ತೆ. ನಾವು ಕುವೆಂಪು ಅವರ ಮಾತಿನಂತೆ ನಡಿಬೇಕಾಗಿದೆ. ಏನಾದರೂ ಆಗು, ಮೊದಲು ಮಾನವನಾಗು ಎಂಬ ಘೋಷಣೆಯನ್ನ ಮೊಳಗಿಸಬೇಕಾಗಿದೆ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.